ಶಿವಮೊಗ್ಗ ಮತ್ತು ಬೆಂಗಳೂರು ನಡುವೆ ಸಂಚರಿಸುವಂತಹ ಇಂಡಿಗೋ ಏರ್ಲೈನ್ಸ್ ವಿಮಾನ ಸೇವೆ ಸ್ಥಗಿತಗೊಂಡಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ನೂತನ ಮಾರ್ಗಸೂಚಿಗಳ ಅನ್ವಯ ಪೈಲಟ್ಗಳ ಕೊರತೆಯ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮಲೆನಾಡಿಗರಿಗೆ ಇಂಡಿಗೋ ಸಂಸ್ಥೆಯಿಂದ ಶಾಕ್. ಶಿವಮೊಗ್ಗ ಟು ಬೆಂಗಳೂರು ವಿಮಾನ ಸಂಚಾರ ಬಂದ್. ಶಿವಮೊಗ್ಗದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಾ ಇದ್ದ ಏಕೈಕ ಇಂಡಿಗೋ ವಿಮಾನ ಸೇವೆ ಬಂದ್ ಆಗ್ತಾ ಇದೆ. 2025ರ ಜೂನ್ನಲ್ಲಿ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದ ನಂತರ ಡಿಜಿಸಿಎ ಕಠಿಣ ನಿಯಮಗಳನ್ನು ಜಾರಿ ಮಾಡಿದೆ. ಈ ಹೊಸ ತಾಂತ್ರಿಕ ಬದಲಾವಣೆ ಹಾಗೂ ನಿಯಮಗಳಿಂದ ಇಂಡಿಗೋ ಸಂಸ್ಥೆಗೆ ಪೈಲಟ್ಗಳ ಕೊರತೆ ಎದುರಾಗಿದೆ. ಸುಮಾರು 3 ತಿಂಗಳ ಕಾಲ ಕಾರ್ಯಾಚರಣೆ ಸ್ಥಗಿತಗೊಳಿಸುವುದಾಗಿ ಹೇಳಿದೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹಾರಾಟ ನಡೆಸ್ತಾ ಇದ್ದ ಏಕೈಕ ಇಂಡಿಗೋ ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ಇಂಡಿಗೋ ಏರ್ಲೈನ್ಸ್ ಅನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರೇ ಖುದ್ದಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ಫೋನಲ್ಲಿ ವಿನಂತಿಯನ್ನ ಮಾಡಿಕೊಂಡ್ರು. ನಾನು ಕೂಡ ವಿನಂತಿಯನ್ನ ಮಾಡ್ಕೊಂಡೆ. ಅದು ಹೇಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇಲ್ಲ, ಯಡಿಯೂರಪ್ಪನವರಿಂದ ಕೊಡ್ತಾ ಇದ್ರು. ಇವತ್ತೇನು ನೀವು ಕಂಟ್ರೆ ಸಾಹೇಬರಿಗೆ ಬೀದರ್ನಲ್ಲಿ ಈ ತರ ಒಂದು ಕೊಟ್ಟಿದ್ರೆ ನಂಗೆ ಕಿವಿಗೆ ಬಿದ್ದಿದೆ. ಬೀದರ್ ಏರ್ಪೋರ್ಟ್ ಅಲ್ಲಿ ಅದೇ ರೀತಿ ನಮ್ಮ ಶಿವಮೊಗ್ಗದ ಏನು ನಾವು ಮಾಡಿದ್ವಿ ಅದನ್ನ ಮಾಡಿಕೊಡಿ. ನಿಮ್ಮ ಬಿಜಿಎಫ್ ಸ್ಕೀಮು ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಯಾವುದೇ ರಾಜಧಾನಿಗೆ ಫ್ಲೈಟ್ಗಳು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಇನ್ನು ಉಳಿದಂತ 5 ಲೈನ್ಗಳೇನಿದೆ ಅದು ಉಡಾನ್ ಅಂಡರ್ನಲ್ಲಿ ಬರುತ್ತೆ. ಕ್ಯಾಪಿಟಲ್ ಸಿಟಿಗೆ ಉಡಾನ್ ಕೊಡಲ್ಲ. ಆಗ ನಾವು ರಾಜ್ಯ ಸರ್ಕಾರದಿಂದ ಪರ್ ಸೀಟ್ 500 ರೂಪೀಸ್ 50% ಗಿಂತ ಕಮ್ಮಿ ಬುಕಿಂಗ್ ಆದ್ರೆ ಆ ವ್ಯತ್ಯಾಸದ ಸೀಟ್ಗಳಿಗೆ 500 ರೂಪೀಸ್ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಕೊಡ್ತಾ ಇದ್ವಿ. ಅದು 2025 ಜುಲೈ ನಿಂತು ಹೋಗಿದೆ. ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರುವಂತಹ ಏಕೈಕ ವಿಮಾನ ನಿಲ್ದಾಣ ಎಂಬ ಖ್ಯಾತಿ ಹೊಂದಿರುವ ಶಿವಮೊಗ್ಗ ಏರ್ಪೋರ್ಟ್ನಿಂದ ಸ್ಟಾರ್ ಏರ್ ಮತ್ತು ಸ್ಪೈಸ್ ಜೆಟ್ ಹೈದರಾಬಾದ್, ಗೋವಾ, ತಿರುಪತಿ ಹಾಗೂ ಚೆನ್ನೈಗೆ ಹಾರಾಟ ನಡೆಸ್ತಾ ಇದೆ. ಶಿವಮೊಗ್ಗ ಬೆಂಗಳೂರು ಮಾರ್ಗದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಇರುವ ಹೊರತಾಗಿ ಸಹ ಇಂಡಿಗೋ ವಿಮಾನ ಸಂಚಾರ ಸ್ಥಗಿತಗೊಳ್ಳುತ್ತಿರುವುದು ಈ ಮಾರ್ಗದ ಪ್ರಯಾಣಿಕರಿಗೆ ಶಾಕ್ ಆಗಿದೆ. ರಾಜ್ಯ ಸರ್ಕಾರದಿಂದ ನೀಡಲಾಗ್ತಾ ಇದ್ದ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯೋಜನೆ ಜುಲೈ 2025ಕ್ಕೆ ಕೊನೆಗೊಂಡಿದೆ. ಇದನ್ನು ಮುಂದುವರಿಸುವ ಕುರಿತು ರಾಜ್ಯ ಸರ್ಕಾರ ಪತ್ರ ನೀಡಲು ವಿಳಂಬ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಇವತ್ತು ನಷ್ಟದಲ್ಲಿದೆ, ಅವರಿಗೆಲ್ಲ ರೀತಿಯ ಸಹಕಾರ ಕೊಡಬೇಕು. ಅದಕ್ಕೋಸ್ಕರ ಮೋದಿಜಿಯವರು 3 ವರ್ಷಕ್ಕೆ ಉಡಾನ್ ಕಾನ್ಸೆಪ್ಟ್ ಅನ್ನು ಜಾರಿ ತಂದ್ರು. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ರೀ ಅಪ್ರೂವಲ್ ಆಗಿ ಇನ್ಮೇಲೆ ಉಡಾನ್ ಕಾನ್ಸೆಪ್ಟ್ ಕೇವಲ 3 ವರ್ಷಕ್ಕೆ ಮಾಡೋದು ಬೇಡ. 3 ವರ್ಷ ಆದ್ಮೇಲೆ ವಾಪಸ್ ಹೋಗ್ಬಿಡ್ತಾರೆ. ಮಿನಿಮಮ್ ಇದನ್ನ 5 ಇಯರ್ಸ್ ಮಾಡಬೇಕು ಅಂತ ಹೇಳಿ ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಏರ್ಲೈನ್ಸ್ ಇಂದ ಕೂಡ ನಮ್ಮ ಕಾಮನ್ ಪೀಪಲ್ ಮೇಲೆ ಪ್ರೆಸರ್ ಇಂಡೈರೆಕ್ಟ್ಲಿ ಕಾಸ್ಟ್ ಹೈಪ್ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ. ಮೊದಲನೇ ಸೀಟ್ ಬುಕ್ ಮಾಡೋದಕ್ಕೂ ಕೂಡ ನಮಗೆ ಸೆಲೆಕ್ಟೆಡ್ ಸೀಟ್ ಬೇಕು ಅಂದ್ರೆ ಅದಕ್ಕೆ ಮತ್ತೆ 10% ಎಕ್ಸ್ಟ್ರಾ ಕಟ್ಟಬೇಕು. ನಮ್ಮ ಸರ್ಕಾರ ಹೇಳಿದೆ 50% ಸೀಟು ಬುಕಿಂಗ್ ಆಗೋರು ಕೂಡ ₹1 ಎಕ್ಸ್ಟ್ರಾ ನೀವು ಯಾವುದು ಕೂಡ ಇಸ್ಕೊಳ್ಬಾರ್ದು. ಶಿವಮೊಗ್ಗದಿಂದ ಬೆಂಗಳೂರಿಗೆ ನಿತ್ಯ ಪ್ರಯಾಣಿಸ್ತಾ ಇದ್ದ ಇಂಡಿಗೋ ವಿಮಾನ ಬಂದ್ ಆಗಿದೆ. ಬೆಂಗಳೂರಿಗೆ ಹೋಗಲು ಶಿವಮೊಗ್ಗದಿಂದ ವಿಮಾನ ಸೇವೆ ಇಲ್ಲದಂತಾಗಿದೆ. ಸರ್ಕಾರ ಕೂಡಲೇ ಇಂಡಿಗೋ ಸಂಸ್ಥೆ ಜೊತೆ ಮಾತುಕತೆ ನಡೆಸಿ ಸಂಚಾರ ಮುಂದುವರಿಸಲು ಸೂಚಿಸಲಿ, ಇಲ್ಲ ಬೇರೆ ಏರ್ ಸಂಸ್ಥೆಗಳೊಂದಿಗೆ ಮಾತನಾಡಿ ಶಿವಮೊಗ್ಗ ಬೆಂಗಳೂರು ವಿಮಾನ ಸಂಚಾರ ಮುಂದುವರಿಸಲಿ ಅನ್ನೋದೇ ಎಲ್ಲರ ಆಗ್ರಹ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಮತ್ತು ಬೆಂಗಳೂರು ನಡುವೆ ಸಂಚರಿಸುವಂತಹ ಇಂಡಿಗೋ ಏರ್ಲೈನ್ಸ್ ವಿಮಾನ ಸೇವೆ ಸ್ಥಗಿತಗೊಂಡಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ನೂತನ ಮಾರ್ಗಸೂಚಿಗಳ ಅನ್ವಯ ಪೈಲಟ್ಗಳ ಕೊರತೆಯ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮಲೆನಾಡಿಗರಿಗೆ ಇಂಡಿಗೋ ಸಂಸ್ಥೆಯಿಂದ ಶಾಕ್. ಶಿವಮೊಗ್ಗ ಟು ಬೆಂಗಳೂರು ವಿಮಾನ ಸಂಚಾರ ಬಂದ್. ಶಿವಮೊಗ್ಗದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಾ ಇದ್ದ ಏಕೈಕ ಇಂಡಿಗೋ ವಿಮಾನ ಸೇವೆ ಬಂದ್ ಆಗ್ತಾ ಇದೆ. 2025ರ ಜೂನ್ನಲ್ಲಿ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದ ನಂತರ ಡಿಜಿಸಿಎ ಕಠಿಣ ನಿಯಮಗಳನ್ನು ಜಾರಿ ಮಾಡಿದೆ. ಈ ಹೊಸ ತಾಂತ್ರಿಕ ಬದಲಾವಣೆ ಹಾಗೂ ನಿಯಮಗಳಿಂದ ಇಂಡಿಗೋ ಸಂಸ್ಥೆಗೆ ಪೈಲಟ್ಗಳ ಕೊರತೆ ಎದುರಾಗಿದೆ. ಸುಮಾರು 3 ತಿಂಗಳ ಕಾಲ ಕಾರ್ಯಾಚರಣೆ ಸ್ಥಗಿತಗೊಳಿಸುವುದಾಗಿ ಹೇಳಿದೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹಾರಾಟ ನಡೆಸ್ತಾ ಇದ್ದ ಏಕೈಕ ಇಂಡಿಗೋ ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ಇಂಡಿಗೋ ಏರ್ಲೈನ್ಸ್ ಅನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರೇ ಖುದ್ದಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ಫೋನಲ್ಲಿ ವಿನಂತಿಯನ್ನ ಮಾಡಿಕೊಂಡ್ರು. ನಾನು ಕೂಡ ವಿನಂತಿಯನ್ನ ಮಾಡ್ಕೊಂಡೆ. ಅದು ಹೇಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇಲ್ಲ, ಯಡಿಯೂರಪ್ಪನವರಿಂದ ಕೊಡ್ತಾ ಇದ್ರು. ಇವತ್ತೇನು ನೀವು ಕಂಟ್ರೆ ಸಾಹೇಬರಿಗೆ ಬೀದರ್ನಲ್ಲಿ ಈ ತರ ಒಂದು ಕೊಟ್ಟಿದ್ರೆ ನಂಗೆ ಕಿವಿಗೆ ಬಿದ್ದಿದೆ. ಬೀದರ್ ಏರ್ಪೋರ್ಟ್ ಅಲ್ಲಿ ಅದೇ ರೀತಿ ನಮ್ಮ ಶಿವಮೊಗ್ಗದ ಏನು ನಾವು ಮಾಡಿದ್ವಿ ಅದನ್ನ ಮಾಡಿಕೊಡಿ. ನಿಮ್ಮ ಬಿಜಿಎಫ್ ಸ್ಕೀಮು ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಯಾವುದೇ ರಾಜಧಾನಿಗೆ ಫ್ಲೈಟ್ಗಳು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಇನ್ನು ಉಳಿದಂತ 5 ಲೈನ್ಗಳೇನಿದೆ ಅದು ಉಡಾನ್ ಅಂಡರ್ನಲ್ಲಿ ಬರುತ್ತೆ. ಕ್ಯಾಪಿಟಲ್ ಸಿಟಿಗೆ ಉಡಾನ್ ಕೊಡಲ್ಲ. ಆಗ ನಾವು ರಾಜ್ಯ ಸರ್ಕಾರದಿಂದ ಪರ್ ಸೀಟ್ 500 ರೂಪೀಸ್ 50% ಗಿಂತ ಕಮ್ಮಿ ಬುಕಿಂಗ್ ಆದ್ರೆ ಆ ವ್ಯತ್ಯಾಸದ ಸೀಟ್ಗಳಿಗೆ
500 ರೂಪೀಸ್ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಕೊಡ್ತಾ ಇದ್ವಿ. ಅದು 2025 ಜುಲೈ ನಿಂತು ಹೋಗಿದೆ. ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರುವಂತಹ ಏಕೈಕ ವಿಮಾನ ನಿಲ್ದಾಣ ಎಂಬ ಖ್ಯಾತಿ ಹೊಂದಿರುವ ಶಿವಮೊಗ್ಗ ಏರ್ಪೋರ್ಟ್ನಿಂದ ಸ್ಟಾರ್ ಏರ್ ಮತ್ತು ಸ್ಪೈಸ್ ಜೆಟ್ ಹೈದರಾಬಾದ್, ಗೋವಾ, ತಿರುಪತಿ ಹಾಗೂ ಚೆನ್ನೈಗೆ ಹಾರಾಟ ನಡೆಸ್ತಾ ಇದೆ. ಶಿವಮೊಗ್ಗ ಬೆಂಗಳೂರು ಮಾರ್ಗದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಇರುವ ಹೊರತಾಗಿ ಸಹ ಇಂಡಿಗೋ ವಿಮಾನ ಸಂಚಾರ ಸ್ಥಗಿತಗೊಳ್ಳುತ್ತಿರುವುದು ಈ ಮಾರ್ಗದ ಪ್ರಯಾಣಿಕರಿಗೆ ಶಾಕ್ ಆಗಿದೆ. ರಾಜ್ಯ ಸರ್ಕಾರದಿಂದ ನೀಡಲಾಗ್ತಾ ಇದ್ದ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯೋಜನೆ ಜುಲೈ 2025ಕ್ಕೆ ಕೊನೆಗೊಂಡಿದೆ. ಇದನ್ನು ಮುಂದುವರಿಸುವ ಕುರಿತು ರಾಜ್ಯ ಸರ್ಕಾರ ಪತ್ರ ನೀಡಲು ವಿಳಂಬ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಇವತ್ತು ನಷ್ಟದಲ್ಲಿದೆ, ಅವರಿಗೆಲ್ಲ ರೀತಿಯ ಸಹಕಾರ ಕೊಡಬೇಕು. ಅದಕ್ಕೋಸ್ಕರ ಮೋದಿಜಿಯವರು 3 ವರ್ಷಕ್ಕೆ ಉಡಾನ್ ಕಾನ್ಸೆಪ್ಟ್ ಅನ್ನು ಜಾರಿ ತಂದ್ರು. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ರೀಅಪ್ರೂವಲ್ ಆಗಿ ಇನ್ಮೇಲೆ ಉಡಾನ್ ಕಾನ್ಸೆಪ್ಟ್ ಕೇವಲ 3 ವರ್ಷಕ್ಕೆ ಮಾಡೋದು ಬೇಡ, 3 ವರ್ಷ ಆದ್ಮೇಲೆ ವಾಪಸ್ ಹೋಗ್ಬಿಡ್ತಾರೆ. ಮಿನಿಮಮ್ ಇದನ್ನ 5 ಇಯರ್ಸ್ ಮಾಡಬೇಕು ಅಂತೇಳಿ ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಏರ್ಲೈನ್ಸ್ ಇಂದ ಕೂಡ ನಮ್ಮ ಕಾಮನ್ ಪೀಪಲ್ ಮೇಲೆ ಪ್ರೆಸರ್ ಇಂಡೈರೆಕ್ಟ್ಲಿ ಕಾಸ್ಟ್ ಹೈಪ್ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ರಿ, ಮೊದಲನೇ ಸೀಟ್ ಬುಕ್ ಮಾಡಿದ್ರು ಕೂಡ ನಮಗೆ ಸೆಲೆಕ್ಟೆಡ್ ಸೀಟ್ ಬೇಕು ಅಂದ್ರೆ ಅದಕ್ಕೆ ಮತ್ತೆ 10% ಎಕ್ಸ್ಟ್ರಾ ಕಟ್ಟಬೇಕು. ನಮ್ಮ ಸರ್ಕಾರ ಹೇಳಿದೆ 50% ಸೀಟು ಬುಕಿಂಗ್ ಆದರೂ ಕೂಡ ₹1 ಎಕ್ಸ್ಟ್ರಾ ನೀವು ಯಾವುದು ಕೂಡ ಇಸ್ಕೊಳ್ಬಾರ್ದು. ಶಿವಮೊಗ್ಗದಿಂದ ಬೆಂಗಳೂರಿಗೆ ನಿತ್ಯ ಪ್ರಯಾಣಿಸ್ತಾ ಇದ್ದ ಇಂಡಿಗೋ ವಿಮಾನ ಬಂದ್ ಆಗಿದೆ. ಬೆಂಗಳೂರಿಗೆ ಹೋಗಲು ಶಿವಮೊಗ್ಗದಿಂದ ವಿಮಾನ ಸೇವೆ ಇಲ್ಲದಂತಾಗಿದೆ. ಸರ್ಕಾರ ಕೂಡಲೇ ಇಂಡಿಗೋ ಸಂಸ್ಥೆ ಜೊತೆ ಮಾತುಕತೆ ನಡೆಸಿ ಸಂಚಾರ ಮುಂದುವರಿಸಲು ಸೂಚಿಸಲಿ, ಇಲ್ಲ ಬೇರೆ ಏರ್ ಸಂಸ್ಥೆಗಳೊಂದಿಗೆ ಮಾತನಾಡಿ ಶಿವಮೊಗ್ಗ ಬೆಂಗಳೂರು ವಿಮಾನ ಸಂಚಾರ ಮುಂದುವರಿಸಲಿ ಅನ್ನೋದೇ ಎಲ್ಲರ ಆಗ್ರಹ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೈದರಾಬಾದ್, ಗೋವಾ, ತಿರುಪತಿ ಹಾಗೂ ಚೆನ್ನೈಗೆ ಹಾರಾಟ ನಡೆಸ್ತಾ ಇದೆ. ಶಿವಮೊಗ್ಗ ಬೆಂಗಳೂರು ಮಾರ್ಗದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಇರುವ ಹೊರತಾಗಿ ಸಹ ಇಂಡಿಗೋ ವಿಮಾನ ಸಂಚಾರ ಸ್ಥಗಿತಗೊಳ್ಳುತ್ತಿರುವುದು ಈ ಮಾರ್ಗದ ಪ್ರಯಾಣಿಕರಿಗೆ ಶಾಕ್ ಆಗಿದೆ. ರಾಜ್ಯ ಸರ್ಕಾರದಿಂದ ನೀಡಲಾಗ್ತಾ ಇದ್ದ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯೋಜನೆ ಜುಲೈ 2025ಕ್ಕೆ ಕೊನೆಗೊಂಡಿದೆ. ಇದನ್ನು ಮುಂದುವರಿಸುವ ಕುರಿತು ರಾಜ್ಯ ಸರ್ಕಾರ ಪತ್ರ ನೀಡಲು ವಿಳಂಬ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಇವತ್ತು ನಷ್ಟದಲ್ಲಿದೆ, ಅವರಿಗೆಲ್ಲ ರೀತಿಯ ಸಹಕಾರ ಕೊಡಬೇಕು. ಅದಕ್ಕೋಸ್ಕರ ಮೋದಿಜಿಯವರು 3 ವರ್ಷಕ್ಕೆ ಉಡಾನ್ ಕಾನ್ಸೆಪ್ಟ್ ಅನ್ನು ಜಾರಿ ತಂದ್ರು. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ರೀಅಪ್ರೂವಲ್ ಆಗಿ ಇನ್ಮೇಲೆ ಉಡಾನ್ ಕಾನ್ಸೆಪ್ಟ್ ಕೇವಲ 3 ವರ್ಷಕ್ಕೆ ಮಾಡೋದು ಬೇಡ, 3 ವರ್ಷ ಆದ್ಮೇಲೆ ವಾಪಸ್ ಹೋಗ್ಬಿಡ್ತಾರೆ. ಮಿನಿಮಮ್ ಇದನ್ನ 5 ಇಯರ್ಸ್ ಮಾಡಬೇಕು ಅಂತೇಳಿ ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಏರ್ಲೈನ್ಸ್ ಇಂದ ಕೂಡ ನಮ್ಮ ಕಾಮನ್ ಪೀಪಲ್ ಮೇಲೆ ಪ್ರೆಸರ್ ಇಂಡೈರೆಕ್ಟ್ಲಿ ಕಾಸ್ಟ್ ಹೈಪ್ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ರಿ, ಮೊದಲನೇ ಸೀಟ್ ಬುಕ್ ಮಾಡಿದ್ರು ಕೂಡ ನಮಗೆ ಸೆಲೆಕ್ಟೆಡ್ ಸೀಟ್ ಬೇಕು ಅಂದ್ರೆ ಅದಕ್ಕೆ ಮತ್ತೆ 10% ಎಕ್ಸ್ಟ್ರಾ ಕಟ್ಟಬೇಕು. ನಮ್ಮ ಸರ್ಕಾರ ಹೇಳಿದೆ 50% ಸೀಟು ಬುಕಿಂಗ್ ಆದರೂ ಕೂಡ ₹1 ಎಕ್ಸ್ಟ್ರಾ ನೀವು ಯಾವುದು ಕೂಡ ಇಸ್ಕೊಳ್ಬಾರ್ದು. ಶಿವಮೊಗ್ಗದಿಂದ ಬೆಂಗಳೂರಿಗೆ ನಿತ್ಯ ಪ್ರಯಾಣಿಸ್ತಾ ಇದ್ದ ಇಂಡಿಗೋ ವಿಮಾನ ಬಂದ್ ಆಗಿದೆ. ಬೆಂಗಳೂರಿಗೆ ಹೋಗಲು ಶಿವಮೊಗ್ಗದಿಂದ ವಿಮಾನ ಸೇವೆ ಇಲ್ಲದಂತಾಗಿದೆ. ಸರ್ಕಾರ ಕೂಡಲೇ ಇಂಡಿಗೋ ಸಂಸ್ಥೆ ಜೊತೆ ಮಾತುಕತೆ ನಡೆಸಿ ಸಂಚಾರ ಮುಂದುವರಿಸಲು ಸೂಚಿಸಲಿ, ಇಲ್ಲ ಬೇರೆ ಏರ್ ಸಂಸ್ಥೆಗಳೊಂದಿಗೆ ಮಾತನಾಡಿ ಶಿವಮೊಗ್ಗ ಬೆಂಗಳೂರು ವಿಮಾನ ಸಂಚಾರ ಮುಂದುವರಿಸಲಿ ಅನ್ನೋದೇ ಎಲ್ಲರ ಆಗ್ರಹ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.